ಹಲೋ ನಮಸ್ಕಾರ ಎಲ್ಲ ಕ್ರಿಕೆಟರ್ಸ್ಗೂ. ಇವತ್ತು ಏನು ಬ್ಯಾಟಿಂಗ್ ಸ್ಟ್ಯಾನ್ಸ್ ಬಗ್ಗೆ ಹೇಳ್ಕೊಳ್ಳೋಣ ಅಂತ ವೀಡಿಯೋ ಮಾಡ್ತಿದ್ದೀನಿ. ಬ್ಯಾಟಿಂಗ್ ಸ್ಟ್ಯಾನ್ಸು ಎಷ್ಟೊಂದು ಡೌಟ್ಸ್ ಇರುತ್ತೆ ಎಲ್ಲರಿಗೂ. ಜಾಸ್ತಿ ವೈಡಾಗಿ ನಿಂತ್ಕೋಬೇಕಾ, ಕ್ಲೋಸಾಗಿ ನಿಂತ್ಕೋಬೇಕಾ, ಬ್ಯಾಟ್ ಲಿಫ್ಟು ತುಂಬ ಹೈ ಇರಬೇಕಾ, ಲೋ ಇರಬೇಕಾ, ಆಮೇಲೆ ಹೆಡ್ ಪೊಸಿಷನ್ ಹೆಂಗಿರಬೇಕು, ಯಾವ ಥರ ನಿಂತ್ಕೊಂಡ್ರೆ ಸ್ಟೇಬಲಾಗಿ ನಿಂತ್ಕೋತೀವಿ, ಯಾವ ಥರ ನಿಂತ್ಕೊಳ್ಳಿಲ್ಲ ಅಂದರೆ ಬ್ಯಾಲೆನ್ಸ್ ಯಾವಾಗ ತಪ್ಪುತ್ತೆ, ಇದೆಲ್ಲ ಡೌಟ್ಸ್ ಇರುತ್ತೆ. ಬ್ಯಾಟಿಂಗ್ ಸ್ಟ್ಯಾನ್ಸೇ ಕೀ ಫಾರ್ ಆ ಬ್ಯಾಟಿಂಗು. ಬ್ಯಾಟಿಂಗ್ ಸ್ಟ್ಯಾನ್ಸ್ ಪ್ರಾಪರ್ ಆಗಿದೆ, ನೀವು ಬ್ಯಾಟಿಂಗ್ ಪ್ರಾಪರ್ ಆಗಿರುತ್ತೆ ಅಂತ ಎಷ್ಟೊಂದು ಜನ ಹೇಳ್ತಾರೆ. ಸೊ ಅದನ್ನು ಈ ವಿಡಿಯೋದಲ್ಲಿ ಸಾಲ್ವ್ ಮಾಡೋಣ. ಓಕೆ ಬನ್ನಿ. ಎಷ್ಟೊಂದು ಜನಕ್ಕೆ ಬ್ಯಾಟಿಂಗ್ ಸ್ಟ್ಯಾನ್ಸ್ ಬಗ್ಗೆ ಪ್ರಾಬ್ಲಮ್ ಇರುತ್ತೆ, ಹೆಂಗೆ ಆಡೋದು, ಹೆಂಗೆ ನಿಂತ್ಕೊಳ್ಳೋದು, ಆ ಥರ ಎಲ್ಲ. ನಿಮ್ಗೇನೋ ಡೌಟ್ ಇದೆ ಕೊನೆವರೆಗೂ ಈ ವಿಡಿಯೋ ನೋಡಿ. ಫಸ್ಟ್ ಟಿಪ್ ಏನಂದರೆ ಬೇಸ್ ಕರೆಕ್ಟ್ ಆಗಿರಬೇಕು. ಬೇಸ್ನ ನೋಡ್ಬೇಕು ನಾವು. ಫಸ್ಟು ಬ್ಯಾಟಿಂಗ್ ಸ್ಟ್ಯಾನ್ಸ್ ಅಂತ ಬಂದ ತಕ್ಷಣ ಕೆಳಗಡೆ ಲೆಗ್ಸ್ ಬರುತ್ತೆ. ಲೆಗ್ಸ್ ಏನು ಅಂದರೆ ಫಸ್ಟು ಅಲೈನ್ಮೆಂಟ್ ಬದಲಿ. ಅಲೈನ್ಮೆಂಟ್ ಅಂದರೆ ಏನಂದರೆ ಸ್ಟ್ರೈಟ್ ಲೈನ್. ಅಲೈನ್ಮೆಂಟು ತುಂಬ ಜಾಸ್ತಿ ಆ ಕಡೆನೂ ಇಡ್ತಾರೆ, ಕೆಲವರು ಹಿಂಗಿಡ್ತಾರೆ. ಅದೇನು ತಪ್ಪಲ್ಲ, ಬಟ್ ಟೆಕ್ನಿಕಲಿ ನೀವು ಫಸ್ಟ್ ಟೈಮ್ ಕಲಿಬೇಕಾದ್ರೆ ಅಲೈನ್ಮೆಂಟ್ ಪ್ರಾಪರ್ ಆಗಿರುತ್ತೆ. ಅಲೈನ್ಮೆಂಟ್ ಹೆಂಗಿರಬೇಕು ಅಂದರೆ ಸ್ಟ್ರೈಟ್ ಲೈನಲ್ಲಿ ಇರಬೇಕು. ರೈಟ್ ಲೆಗು ಮತ್ತು ಲೆಫ್ಟ್ ಲೆಗು ಸ್ಟ್ರೈಟ್ ಲೈನಲ್ಲಿ ಇದ್ದಾಗ ನಿಮಗೆ ಪ್ರಾಪರಾಗಿ ನಿಂತ್ಕೊಳ್ಳೋಕ್ಕೆ ಸ್ಟೇಬಲ್ ಆಗುತ್ತೆ, ಸ್ಟೆಬಿಲಿಟಿ ಸಿಗುತ್ತೆ. ಸೊ ನೆಕ್ಸ್ಟು ಏನಂದರೆ ಅಲೈನ್ಮೆಂಟ್ ಕರೆಕ್ಟಾಗಿತ್ತು, ಬರೀ ಅಲೈನ್ಮೆಂಟೇ ಅಲ್ಲ, ಆಮೇಲೆ ವಿಡ್ತ್ ಆಫ್ ದ ಲೆಗ್ಸ್. ವಿಡ್ತ್ ಎಷ್ಟಿರಬೇಕು, ತುಂಬ ಜಾಸ್ತಿ ಇರಬೇಕಾ, ತುಂಬ ಕಮ್ಮಿ ಇರಬೇಕಾ ಅಂತ ತುಂಬ ಕನ್ಫ್ಯೂಸ್ ಆಗ್ತೀರಾ. ಸೊ ಏನಂದರೆ ನಿಮ್ಮ ಶೋಲ್ಡರ್ ಲೆವೆಲಲ್ಲಿ ವಿಡ್ತ್ ಇರಬೇಕು. ನಿಮ್ಮ ಶೋಲ್ಡರ್ ಎಷ್ಟಿದೆಯೋ ಆ ರೇಂಜಲ್ಲಿ ನಿಮ್ಮ ಲೆಗ್ಸ್ ಪ್ರಾಪರಾಗೇ ಇರಬೇಕು. ತುಂಬ ಇವಾಗ ಕೆಲವರು ಹೇಳ್ತಾರೆ ತುಂಬ ಜಾಸ್ತಿ ನಿಂತ್ಕೊಂಡ್ರೆ ಏನು ಪ್ರಾಬ್ಲಮ್ಮು, ತುಂಬ ಕಮ್ಮಿ ನಿಂತ್ಕೊಂಡ್ರೆ ಏನು ಪ್ರಾಬ್ಲಮ್ಮು, ಅದನ್ನೇ ಹೇಳ್ತೀನಿ ನಾನು. ತುಂಬ ಜಾಸ್ತಿ ಇದ್ದರೆ ಏನಾಗುತ್ತೆ ಅಂದರೆ ನೋಡಿ, ತುಂಬ ಜಾಸ್ತಿ ಇರುತ್ತೆ, ನೀಟಾಗಿ ಸ್ಟೇಬಲ್ ಸಿಗುತ್ತೆ, ಪ್ರಾಪರಾಗೆ ಸ್ಟೇಬಲ್ ಆಗಿರ್ಬೋದು, ಬ್ಯಾಲೆನ್ಸ್ ತಪ್ಪಲ್ಲ, ಆರಾಮಾಗಿರುತ್ತೆ. ಬಟ್ ಮೊಬಿಲಿಟಿ ಸಿಗೋಲ್ಲ. ಮೊಬಿಲಿಟಿ ಅಂದರೆ ಮೂಮೆಂಟ್ ಆಗೋಲ್ಲ. ಸೊ ನಿಮಗೆ ಮೂಮೆಂಟ್ ಸಿಗೋಲ್ಲ. ಲೆಗ್ ಮೂಮೆಂಟ್ಸ್ ಕಮ್ಮಿ ಆಗುತ್ತೆ, ಮೂಮೆಂಟ್ಸ್ ಕಮ್ಮಿ ಆಗುತ್ತೆ. ಸೊ ಅದಕ್ಕೋಸ್ಕರನೇ ಕಮ್ಮಿ ಇದ್ದಾಗ ಏನಾಗುತ್ತೆ ಅಂದರೆ, ಕಮ್ಮಿ ಇದ್ದಾಗ ನಿಮಗೆ ಮೂಮೆಂಟ್ ಸಿಗುತ್ತೆ, ಆರಾಮಾಗಿ ಮೂವ್ ಆಗ್ಬೋದು, ತಿರುಗಿ ವಾಪಸ್ ಬರ್ಬೋದು, ಮೂವ್ ಆಗ್ಬೋದು, ವಾಪಸ್ ಬರ್ಬೋದು. ಬಟ್ ಬ್ಯಾಲೆನ್ಸ್ ಸಿಗೋಲ್ಲ ನಿಮಗೆ. ತುಂಬ ಕಮ್ಮಿ ಇದ್ದಾಗ ಬ್ಯಾಲೆನ್ಸ್ ತಪ್ಪುತ್ತೆ, ಸರಿನಾ? ಅದೇ ಇದೆಲ್ಲ ನೆನ್ಪಿಟ್ಕೊಳ್ಳಿ. ಏನಂದರೆ ಮೊಬಿಲಿಟಿ, ಸ್ಟೆಬಿಲಿಟಿ ಪ್ರಾಪರಾಗಿ ಸಿಗಬೇಕು. ನಿಮ್ಮ ಸ್ಟೇಬಲಾಗೆ ಐಡಲ್ ಸ್ಟ್ಯಾನ್ಸ್ ಇರಬೇಕು ಅಂದರೆ ವಿಡ್ತ್ ಆಫ್ ದ ಶೋಲ್ಡರಲ್ಲಿ ನಿಮ್ಮ ಬೋತ್ ಲೆಗ್ಸು ಇರಬೇಕು, ಸರಿನಾ? ಇವಾಗ ಸೆಕೆಂಡ್ ಟಿಪ್ ಹೋಗೋಣ. ಸೆಕೆಂಡ್ ಟಿಪ್ ಏನು ಅಂದರೆ ಬ್ಯಾಟ್ ಲಿಫ್ಟು ತುಂಬ ಹೈ ಇರುತ್ತೆ, ಕೆಲವ್ರದ್ದು ತುಂಬ ಲೋ ಇರುತ್ತೆ. ಸೊ ಹೈ ಇಟ್ಕೋಬೇಕಾ, ಲೋ ಇಟ್ಕೋಬೇಕಾ ಅಂತ ತುಂಬ ಕನ್ಫ್ಯೂಷನ್ ಇರುತ್ತೆ. ನಾನು ಇವಾಗ ಕ್ಲಿಯರ್ ಮಾಡ್ತೀನಿ. ಏನಂದರೆ ಹೈ ಇಟ್ಕೊಂಡ್ರೆ ಏನಾಗುತ್ತೆ, ಲೋ ಇಟ್ಕೊಂಡ್ರೆ ಏನೇನು ಡ್ರಾಬ್ಯಾಕ್ಸ್ ಇದೆ ಅಂತ ನಾನು ಹೇಳ್ತೀನಿ. ಸೊ ಏನಂದರೆ ಇವಾಗ ಕೆಲವರು ತುಂಬ ಲೋ ಇರುತ್ತೆ, ಲೋ ಅಂದರೆ ಇಲ್ಲೇ ಇರುತ್ತೆ. ಕೆಲವ್ರದ್ದು ತುಂಬ ಹೈ ಇರುತ್ತೆ, ಇಲ್ಲಿ ಇಟ್ಕೊಂಡಿರ್ತಾರೆ. ಸೊ ಲೋ ಇಟ್ಕೊಂಡಾಗ ಫಸ್ಟ್ ಹೇಳ್ತೀನಿ. ಲೋ ಇಟ್ಕೊಂಡಾಗ ನಿಮ್ಮದು ಗ್ರೌಂಡ್ ಲೆವೆಲ್ಗೆ ತುಂಬ ಹತ್ತಿರ ಇದೆ ಬ್ಯಾಟು. ಓಕೆ, ನಿಮ್ಮ ಗ್ರೌಂಡ್ ಲೆವೆಲ್ಲು ಯಾರ್ಕರ್ಸು, ಡ್ರೈವು ಅದೆಲ್ಲ ಚೆನ್ನಾಗಿ ಆಡ್ತೀರಾ. ಬಟ್ ಅದೇ ಬೌನ್ಸರ್ಸು, ಬ್ಯಾಕ್ ಆಫ್ ಲೆಂತ್ ಆಗಿದಾಗ ನೀವು ಸ್ಟ್ರಗಲ್ ಮಾಡ್ತೀರಾ. ಬಾಲ್ಗಿಂತ ತುಂಬ ಪೇಸ್ ಕಮ್ಮಿ ಇದ್ದಾಗ ಆಡ್ಬೋದು. ಪೇಸ್ ಒಂದು ಸ್ವಲ್ಪ ಜಾಸ್ತಿ ಆದ ತಕ್ಷಣವೇ ನಿಮ್ಮ ಬ್ಯಾಟು ಲೇಟ್ ಆಗುತ್ತೆ, ಬರೋದು ಲೇಟ್ ಆಗುತ್ತೆ. ಸೊ ಬೌನ್ಸರ್ಸ್ಗೆಲ್ಲ ಪಿಕ್ ಮಾಡೋದು ಲೇಟ್ ಆಗುತ್ತೆ. ಆವಾಗಲೇ ಜಾಸ್ತಿ ಕ್ಯಾಚಸ್ ಲೇಟ್ ಆದಾಗ ಕ್ಯಾಚಸ್ ಹೋಗೋದು. ಸೊ ಅದಕ್ಕೋಸ್ಕರನೇ ಗ್ರೌಂಡ್ ಲೆವೆಲಲ್ಲಿ ಇದ್ದಾಗ ಆಡೋಕ್ಕಾಗಲ್ಲ ಬೌನ್ಸರ್ಸು ಮತ್ತು ಬ್ಯಾಕ್ ಫುಟ್ಟು, ಪಂಚಸ್ಸು ಅದೆಲ್ಲ. ಸೊ ಇವಾಗ ಹೈ ಲಿಫ್ಟ್ ಇದ್ದರೆ ಏನಾಗುತ್ತೆ, ಹೈ ಲಿಫ್ಟ್ ಆಗಿದ್ರೆ ಏನು ಗ್ರೌಂಡ್ಗೆ ಕಾಂಟ್ಯಾಕ್ಟ್ ಕಮ್ಮಿ ಇರುತ್ತೆ. ಆವಾಗ ಏನಾಗುತ್ತೆ ಅಂದರೆ ನೀವು ಬೇಕಾದ್ರೆ ಬೌನ್ಸರ್ಸ್ ಆಡ್ಬೋದು, ಕಟ್ ಆಡ್ಬೋದು, ಬ್ಯಾಕ್ ಫುಟ್, ಪಂಚಸ್ ಚೆನ್ನಾಗಿ ಬೇಗ ಪಿಕ್ ಮಾಡ್ತೀರಾ. ಬಿಕಾಸ್ ಮೇಲೆ ಇರುತ್ತಲ್ಲ, ಆರಾಮಾಗಿ ಆಡ್ಬೋದು, ಹಿಂಗೆ ಹೊಡಿಬೋದು ಎಲ್ಲ. ಬಟ್ ಅದೇ ಗ್ರೌಂಡ್ ಲೆವೆಲ್ಗೆ ಕಾಂಟ್ಯಾಕ್ಟ್ ಕಮ್ಮಿ ಇರೋದ್ರಿಂದ ಗ್ರೌಂಡ್ ಲೆವೆಲ್ ಲೋ ಫುಲ್ ಟಾಸು, ಯಾರ್ಕರ್ಸ್ ಬಂದರೆ ಎಲ್ಲ ಟೈಮು ಮಿಸ್ ಆಗೋಲ್ಲ. ಎಲ್ಲ ಟೈಮು ಒಂದೊಂದು ಟೈಮ್ ಆಡ್ಬೋದು, ಬಟ್ ಒಂದೊಂದು ಟೈಮ್ ಮಿಸ್ ಆದಾಗ ಔಟ್ ಆಗ್ತಿರಲ್ಲ, ಒಂದೇ ಬಾಲ್ ಸಾಕಲ್ಲ ಔಟ್ ಆಗೋಕ್ಕೆ. ಸೊ ಅದಕ್ಕೋಸ್ಕರನೇ ಬ್ಯಾಟ್ ಲಿಫ್ಟು ಹಿಪ್ ರೀಜನಲ್ಲಿರಬೇಕು. ಅವಾಗ ಏನಂದರೆ ತುಂಬ ಗ್ರೌಂಡ್ ಲೆವೆಲಿಂದ ತುಂಬ ದೂರನೂ ಇರಲ್ಲ, ಬೌನ್ಸರ್ಸು ಆರಾಮಾಗಿ ಪಿಕ್ ಮಾಡ್ಕೋಬೋದು, ಬೇಗನೂ ಬ್ಯಾಟ್ ಬರುತ್ತೆ, ಕೆಳಗಡೆನೂ ಬ್ಯಾಟ್ ಬೇಗ ಹೋಗುತ್ತೆ, ಮೇಲ್ಗಡೆನೂ ಬ್ಯಾಟ್ ಬೇಗ ಬರುತ್ತೆ. ಸೊ ಅದಕ್ಕೋಸ್ಕರ ಟೆಕ್ನಿಕಲಿ ನೀವು ಮೇಲೆ ಇಟ್ಕೊಂಡ್ರೂ ತಪ್ಪಿಲ್ಲ, ಕೆಳಗಡೆ ಇಟ್ಕೊಂಡ್ರೂ ತಪ್ಪಿಲ್ಲ. ಬಟ್ ನೀವು ಹಿಪ್ ರೀಜನಲ್ಲಿ ಇಟ್ಕೊಂಡ್ರೆ ಪ್ರಾಪರಾಗಿ ಎಲ್ಲ ಶಾಟ್ಸು ಆಡಬೇಕು. ನಿಮ್ಮ ಲಾಂಗ್ ಫಾರ್ಮ್ಯಾಟ್ಗೆ ಒಂದು ಶಾಟ್ ಮಾತ್ರ ಆಡಬೇಕು ಸಾಕು. ಬೌನ್ಸರ್ಸ್ಗೆ ಹೊಡಿತೀನಿ, ಇಲ್ಲ ಬರೀ ಒಂದು 10 ಬಾಲ್ 20 ಬಾಲ್ ಆಡ್ತೀನಿ ಅಂದರೆ ನೀವು ಹೆಂಗೆ ಬೇಕಾದ್ರೂ ಇಟ್ಕೋಬೋದು. ನಿಮ್ಮ ಲಾಂಗ್ ಫಾರ್ಮ್ಯಾಟ್ಗೆ ಆಡಬೇಕು ಅಂದಾಗ ನಿಮ್ಮ ಹಿಪ್ ರೀಜನಲ್ಲಿ ಇದ್ದಾಗ ಪ್ರಾಪರಾಗಿರುತ್ತೆ, ಸರಿನಾ? ಅದಕ್ಕೆ ಹಿಪ್ ರೀಜನಲ್ಲಿ ಇಟ್ಕೊಂಡಾಗ ನೀವು ಕೆಳಗಡೆನೂ ಆಡ್ಬೋದು,
ಮೇಲ್ಗಡೆನೂ ಆಗ್ಬೋದು. ಹಾಂ ಸರಿನಾ? ಓಕೆ, ಇವಾಗ ನಿಮ್ಗೆ ಗೊತ್ತಾಯ್ತಲ್ವಾ ಮೇಲು ತುಂಬ ಹೈ ಬ್ಯಾಟ್ ಲಿಫ್ಟ್ ಇದ್ರೂ ಪ್ರಾಬ್ಲಮ್ ಏನೋ, ಲೋ ಬ್ಯಾಟ್ ಲಿಫ್ಟು ಇದ್ದರೆ ಪ್ರಾಬ್ಲಮ್ ಏನೋ ಅಂತ. ಅದೇ ರೀತಿ ಇವಾಗ ಬ್ಲೇಡು ಕೆಲವರು ತುಂಬ ಓಪನಲ್ಲಿರುತ್ತೆ, ಓಪನ್ನು ತುಂಬ ಕ್ಲೋಸಲ್ಲಿರುತ್ತೆ. ಕೆಲವ್ರು ತುಂಬ ಕ್ಲೋಸ್ ಇರುತ್ತೆ, ಕೆಲವ್ರದ್ದು ತುಂಬ ಓಪನ್ ಇರುತ್ತೆ. ಸೊ ತುಂಬ ಓಪನ್ನು ಕ್ಲೋಸು ಇರ್ಬಾರ್ದು. ಸೆಮಿನೇ ಯಾವುದಾದ್ರೂ ಅಷ್ಟೇ, ತುಂಬ ಜಾಸ್ತಿ ಇದ್ರೂ ಕಷ್ಟ, ತುಂಬ ಕಮ್ಮಿ ಇದ್ರೂ ಕಷ್ಟ. ಮೀಡಿಯಮ್ ರೀಸನಲ್ಲಿದ್ದರೆ ನೀವು ಆರಾಮಾಗಿ ಸರ್ವೈವ್ ಆಗ್ಬೋದು. ಸೊ ಅದಕ್ಕೋಸ್ಕರ ತುಂಬ ಬ್ಲೇಡ್ ಓಪನ್ ಇದ್ದರೆ ಏನು ಆಗುತ್ತೆ ಅಂದರೆ ಬರೀ ಆಫ್ ಸೈಡ್ ಮಾತ್ರ ನೀವು ರನ್ಸ್ನ ರೊಟೇಟ್ ಮಾಡೋಕ್ಕಾಗಲ್ಲ. ರನ್ಸ್ ಜಾಸ್ತಿ ಹೊಡೆಯೋಕ್ಕಾಗೋ ರೀಸನ್ನೇ ಆಫ್ ಸೈಡ್ ಆಗುತ್ತೆ. ಲೆಗ್ ಸೈಡ್ ಜಾಸ್ತಿ ಹೋದಾಗ ಚಿಪ್ ಹೋಗಿ ಕ್ಯಾಚಸ್ ಜಾಸ್ತಿ ಹೋಗೋ ಚಾನ್ಸಸ್ ಇರುತ್ತೆ. ಸೊ ಅದೇ ನೀವು ಬ್ಲೇಡ್ ಕ್ಲೋಸ್ ಮಾಡಿದಾಗ ಆಫ್ ಸೈಡ್ ಆಡೋ ಬ್ಲೇಡ್ ಕ್ಲೋಸ್ ಆಗಿರುತ್ತೆ. ಸೊ ಆಫ್ ಸೈಡ್ ಹೋಗೋದೇ ಇಲ್ಲ, ಎಲ್ಲ ಆನ್ ಸೈಡು, ಲೆಗ್ ಸೈಡು, ಫ್ಲಿಕ್ಕು ಆ ಥರ ಶಾಟ್ಸೇ ಜಾಸ್ತಿ ಹೋಗುತ್ತೆ. ಸೊ ಅದಕ್ಕೇ ನಾವೇನು ಮಾಡಬೇಕು ಅಂದರೆ ತುಂಬ ಬ್ಲೇಡ್ ಓಪನ್ ಇಟ್ಕೋಬೋದು, ತುಂಬ ಕ್ಲೋಸು ಇಟ್ಕೋಬೋದು. ಸೆಮಿ ಓಪನ್ ಆಗಿದ್ದರೆ ಪ್ರಾಪರಾಗೆ ಆಡ್ಬೋದು ಶಾರ್ಟ್ಸ್ನೆಲ್ಲ. ಓಕೆ, ಸೊ ಇವಾಗ ಲಾಸ್ಟ್ ಥಿಂಗು, ಇಂಪಾರ್ಟೆಂಟ್ ಥಿಂಗು, ಹೆಡ್ ಪೊಸಿಷನ್ ಹೆಂಗಿರಬೇಕು ಆ ಥರ. ಹೆಡ್ ಪೊಸಿಷನು ಈಸ್ ಅ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಇನ್ ಬ್ಯಾಟಿಂಗಲ್ಲಿ ಹೆಡ್ ಪೊಸಿಷನ್ ಪ್ರಾಪರ್ ಆಗಿದ್ರೆ ನೀವೆಲ್ಲ ಶಾಟ್ಸೂ ಪ್ರಾಪರಾಗಿ ಆಡ್ತೀರಾ, ಪ್ರಾಪರಾಗಿ ಹೋಗುತ್ತೆ. ಸೊ ಅದಕ್ಕಿಂತ ಮುಂಚೆ ಹೆಡ್ ಪೊಸಿಷನ್ನು ಏನು ಅಂದರೆ ಕೆಲವ್ರದ್ದು ಏನಿರುತ್ತೆ ಅಂದರೆ ಬ್ಯಾಟ್ ಲಿಫ್ಟ್ ಎಲ್ಲ ಕರೆಕ್ಟಾಗಿ ಹಿಂಗಿಡಿರುತ್ತೆ, ಮುಂದೆ ತುಂಬ ಲೀನಾಗಿ ಹೋಗಿರ್ತೀರ. ಅವಾಗ ಏನಾಗುತ್ತೆ, ಅರ್ಲಿ ಹೋಗ್ತೀರಾ ನೀವು. ಹೆಡ್ಡು ತುಂಬ ಮುಂದೆ ಇದ್ದರೆ ಅರ್ಲಿ ಹೋಗುತ್ತೆ, ಬೇಗ ಬ್ಯಾಟು ಅರ್ಲಿ ಹೋಗುತ್ತೆ. ಅದೇ ನಿಮ್ಮದು ಹೆಡ್ಡು ತುಂಬ ಬಿಹೈಂಡ್, ಕೆಲವರು ಹಿಂದೆ ಇರುತ್ತೆ, ಹಿಂಗೆ ಇಟ್ಕೊಂಡಿರ್ತೀರ, ಇಲ್ಲ ಹಿಂಗಿರುತ್ತೆ, ಬಿಹೈಂಡಲ್ಲಿರುತ್ತೆ. ಸೊ ಬಿಹೈಂಡ್ ಆಗಿದ್ದಾಗ ಲೇಟಾಗಿ ಹೋಗುತ್ತೆ. ಸೊ ಅದಕ್ಕೆ ಏನು ಕೀ ಅಂದರೆ ಬಿಟ್ವೀನ್ ದ ಬೋತ್ ಲೆಗ್ಸಲ್ಲಿ ಹೆಡ್ಡು ಪ್ರಾಪರಾಗೆ ಮಧ್ಯದಲ್ಲಿ ಇರಬೇಕು, ಸ್ಟ್ಯಾಂಡ್ಸಲ್ಲಿ ಪ್ರಾಪರಾಗಿ ನಿಂತ್ಕೋಬೇಕು. ತುಂಬ ಮುಂದೆ ಫ್ರಂಟು ಇರಬಾರ್ದು, ತುಂಬ ಬಿಹೈಂಡು ಇರಬಾರ್ದು. ತುಂಬ ಮುಂದೆ ಇದ್ದಾಗ ಅರ್ಲಿ ಹೋಗ್ತೀರಾ, ತುಂಬ ಹಿಂದೆ ಇದ್ದಾಗ ಲೇಟಾಗಿ ಆಡ್ತೀರಾ. ಸೊ ನೀವು ಸ್ಟೇಬಲಾಗಿ ಹೆಡ್ಡು ಸ್ಟಿಲ್ಲಾಗಿ ನಿಂತ್ಕೋಬೇಕು. ಹೆಡ್ ಪೊಸಿಷನ್ ಕರೆಕ್ಟಾಗಿದ್ದು ಬಿಟ್ವೀನ್ ದ ಬೋತ್ ಲೆಗ್ಸು ನಿಮ್ಮ ಶೋಲ್ಡರ್ ಲೆವೆಲಲ್ಲಿ ಸ್ಟೇಬಲ್ ಆಗಿತ್ತು ಅಂದರೆ ಆರಾಮಾಗಿ ಬ್ಯಾಟಿಂಗ್ ಸ್ಟ್ಯಾನ್ಸ್ ಪ್ರಾಪರಾಗಿದೆ ಅಂತ ಅರ್ಥ. ಸೊ ಈ ನಾನು ಹೇಳಿದ್ದು ಟಿಪ್ಸ್ನ ನೀವು ಪ್ರಾಪರಾಗಿ ಫಾಲೋ ಮಾಡಿ ಇಂಪ್ರೂವ್ ಮಾಡಿಕೊಂಡ್ರೆ ನಿಮ್ಮ ಬ್ಯಾಟಿಂಗ್ ಸ್ಟ್ಯಾನ್ಸ್ ಚೆನ್ನಾಗಿರುತ್ತೆ, ನೀವು ಬೇರೆ ಶಾಟ್ಸ್ ಎಲ್ಲ ಚೆನ್ನಾಗಿ ಆಡ್ಬೋದು. ಇದು ಹೇಳ್ತಾ ಇವತ್ತಿನ ಸ್ಟ್ಯಾನ್ಸ್ ವಿಡಿಯೋನ ಮುಗಿಸ್ತಿದ್ದೀನಿ. ಕೊನೆಗೆ ಏನು ಹೇಳೋದು ಅಂದರೆ ನೀವು ಪ್ರಾಕ್ಟೀಸ್ ಮಾಡ್ತಿರ್ಬೇಕು, ಇಂಪಾರ್ಟೆಂಟು. ಸರಿನಾ? ಈ ವಿಡಿಯೋ ನೋಡಿಬಿಟ್ಟು ನೀವು ವಿಡಿಯೋ ನೋಡೇ ನಾನು ಕಲಿತೀನಿ ಆಗಲ್ಲ. ವಿಜುವಲೈಸ್ ಮಾಡೋದೇ ಬೇರೆ, ಆಮೇಲೆ ನೀವು ಪ್ರಾಕ್ಟೀಸ್ ಮಾಡೋದೇ ಬೇರೆ. ಪ್ರಾಕ್ಟೀಸ್ ಮಾಡಿದ್ರೆ ನೀವು ಪರ್ಫೆಕ್ಟ್ ಆಗೋಕ್ಕಾಗಲ್ಲ. ವಿಡಿಯೋ ನೋಡಿದ ತಕ್ಷಣ ನೀವು ಪರ್ಫೆಕ್ಟ್ ಆಗೋಕ್ಕಾಗಲ್ಲ. ನೀವು ಇದನ್ನು ವಿಡಿಯೋ ಅದರಲ್ಲಿ ನೋಡಿದ್ನೆಲ್ಲ ಗ್ರೌಂಡಲ್ಲಿ ಇಂಪ್ಲಿಮೆಂಟ್ ಮಾಡಿದ್ರೆ ನೀವು ಆವಾಗ ಚೆನ್ನಾಗಿ ಆಡ್ಬೋದು. ಸರಿನಾ? ಕ್ರಿಕೆಟಲ್ಲಂತೂ ನಾರ್ಮಲ್ಲು ಜಸ್ಟ್ ಪಾಸ್ ಆಗ್ತೀನಿ ಸಾಕು, ಕಲ್ತ್ರೆ ಸಾಕು ಅಂತ ಅಲ್ಲ, ರ್ಯಾಂಕ್ ಬರಬೇಕು. ಎಲ್ಲರಿಗಿಂತ ನೀವು ಫಸ್ಟ್ ಇದ್ದರೆ ಮಾತ್ರ ನಿಮ್ಗೆ ವ್ಯಾಲ್ಯೂ, ಇಲ್ಲ ಅಂದರೆ ವ್ಯಾಲ್ಯೂ ಇರೋಲ್ಲ, ನೀವು ಹೈಲೈಟ್ ಆಗೋಕ್ಕಾಗಲ್ಲ, ಬೇರೆ ಲೆವೆಲೆಲ್ಲ ಆಡೋಕ್ಕಾಗಲ್ಲ. ಸೊ ಒಂದಂತೂ ಮೈಂಡಲ್ಲಿ ಇಟ್ಕೊಳ್ಳಿ, ಪ್ರಾಕ್ಟೀಸ್ ಮಾಡ್ತೀರಿ, ರಿಸಲ್ಟ್ ಬಗ್ಗೆ ಯೋಚನೆ ಮಾಡಬೇಡಿ. ಫಸ್ಟ್ ಥಿಂಗ್ ಇದೆ, ರಿಸಲ್ಟ್ ಹೆಂಗಾರ ಬರಲಿ ಗುರು, ಪ್ರಾಕ್ಟೀಸ್ ಮಾಡ್ತಿರ್ಬೇಕು ಅಷ್ಟೇನಾ? ಸೊ ಇದು ಹೇಳ್ತಾ ಕೊನೆಗೆ ಹೇಳಲೇಬೇಕು, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ. ಆದಷ್ಟು ನನಗೂ ವೀಡಿಯೋ ಮಾಡೋಕ್ಕೆ ಜೋಶ್ ಬರುತ್ತೆ. ಸರಿನಾ? ಇದೇ ಥರ ವೀಡಿಯೋ ನೋಡ್ತೀರಿ. ಥ್ಯಾಂಕ್ ಯು.